ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ಉಪ್ಪಿರಿಯಪ್ಪನ ದೇವಸ್ಥಾನಕ್ಕೆ. ಅಂದ್ರೆ ತಿರುಪತಿ ತಿಮ್ಮಪ್ಪ ಏನು ವಿಷ್ಣು ಇದೆ, ವಿಷ್ಣುವಿನ ಅವತಾರ. ಇದಕ್ಕೆ ಇದ್ರದೇ ಅಂತ ಒಂದು ಕಥೆ ಇದೆ. ಅಂದ್ರೆ ಮುಖ್ಯವಾಗಿ ಇದು ಗುರು ರಾಘವೇಂದ್ರರ ಮನೆ ದೇವರು ಅಂತ ಹೇಳಲಾಗತ್ತೆ. 108 ದಿವ್ಯ ದೇಶಗಳಲ್ಲಿ, ಅಂದ್ರೆ 108 ವಿಷ್ಣುವಿನ ದಿವ್ಯ ಸನ್ನಿಧಿಗಳಲ್ಲಿ ಇದು 60ನೇದು. ಶ್ರೀರಂಗ ಮೊದಲನೇದು, ಇದು 60ನೇದು. ಬಹಳ ವಿಶೇಷವಾಗಿದೆ. ಇಲ್ಲಿ ನೀವು ತಿರುಪತಿ ತಿಮ್ಮಪ್ಪನ ನೋಡಿದಾಗೆ ಆಗತ್ತೆ. ಇಲ್ಲಿ ಬಂದು ಲಕ್ಷ್ಮಿನ ಮದುವೆ ಆದಂತ ಸ್ಥಳ ಅಂತ ಹೇಳ್ತಾರೆ. ಇದಕ್ಕೆ ಉಪ್ಪಿರಿಯಪ್ಪನ್ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಪ್ರಸಾದ ಮಾಡೋದು ಉಪ್ಪಿಲ್ದೆ ಮಾಡುವಂಥದ್ದು. ಅದಕ್ಕೊಂದು ಕಥೆ ಇದೆ. ಏನಕ್ಕೋಸ್ಕರ ಉಪ್ಪಿರಿಯಪ್ಪನ್ ಅಂತ ಏನಕ್ಕೆ ಬಂತು, ಉಪ್ಪಿಲ್ದೆ ಏನಕ್ಕೆ ಪ್ರಸಾದ ಕೊಡ್ತಾರೆ ಇಲ್ಲಿ, ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ಇದೆಲ್ಲ ಶುರು ಮಾಡೋದಕ್ಕೆ ಮುಂಚೆ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನೀವೇನಾದ್ರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ವೆಂಕಟೇಶ್ವರನ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು. ಹೌದು ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ವೆಂಕಟೇಶ್ವರ ಸುಮಾರು 10 ರಿಂದ 12 ಅಡಿ ಎತ್ತರ ಇದೆ. ವೆಂಕಟೇಶ್ವರನ ಮುಂಭಾಗದಲ್ಲಿ ಲಕ್ಷ್ಮಿ ಹಾಗೆ ಮಾರ್ಕಂಡೇಯ ಮಹರ್ಷಿಗಳನ್ನ ಕೂಡ ನೋಡ್ಬೋದು. ಇಲ್ಲಿ ನೆಲೆಸಿರ್ತಕ್ಕಂಥ ತಿಮ್ಮಪ್ಪನ ಉಪ್ಪಿಲಿಯಪ್ಪನ್ ಅಂತ ಏನಕ್ಕೆ ಹೇಳ್ತಾರೆ? ಉಪ್ಪಿಲಿಯಪ್ಪನ್ ಅಂದ್ರೆ ಏನು? ಉಪ್ಪಿಲಿಯಪ್ಪನ್ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸ್ವಾಮಿಗೆ ಇವತ್ತಿಗೂ ಉಪ್ಪಿಲ್ಲದಂಥ ನೈವೇದ್ಯವನ್ನ ಸಮರ್ಪಣೆ ಮಾಡಲಾಗತ್ತೆ. ಸೊ ಅದಕ್ಕೆ ಇದನ್ನ ಉಪ್ಪಿಲಿಯಪ್ಪನ್ ಅಂತ ಹೇಳಿ ಕರೀತಾರೆ. ಈ ಉಪ್ಪಿಲಿಯಪ್ಪನ್ ದೇವಸ್ಥಾನ ತಮಿಳುನಾಡಿನ ಕುಂಭಕೋಣಂನ ಹೊರಭಾಗದಲ್ಲಿದೆ. ಇದಕ್ಕೆ ತಿರುನಾಗೇಶ್ವರ ಅಂತ ಹೇಳಿ ಒಂದು ಹೆಸರು. ಇದನ್ನ ವಿಷ್ಣುವಿಗೆ ಸಮರ್ಪಿತವಾದ ದೇವಸ್ಥಾನ. ಹಾಗೆ ವಿಷ್ಣುವಿನ 108 ದಿವ್ಯ ದೇಶಗಳು ಅಂತ ಹೇಳಿದ್ರೆ 108 ಪುಣ್ಯಕ್ಷೇತ್ರಗಳಲ್ಲಿ ಇದಕ್ಕೆ 60ನೇ ಸ್ಥಾನ. ಈ ದೇವಸ್ಥಾನವನ್ನ ಗುರು ರಾಘವೇಂದ್ರರ ಮನೆ ದೇವರು ಅಂತ ಕೂಡ ಹೇಳಲಾಗತ್ತೆ. ಹಾಗೆ ಈ ಉಪ್ಪಿಲಿಯಪ್ಪನ್ ಅಂತ ಹೆಸರು ಏನಕ್ಕೆ ಬಂತು ಅಂತ ಹೇಳಿದ್ರೆ ಅದಕ್ಕೊಂದು ಸಣ್ಣ ಕಥೆ ಇದೆ, ದಂತಕಥೆ. ಏನು ಅಂತ ಹೇಳಿದ್ರೆ, ಮಾರ್ಕಂಡೇಯ ಮಹರ್ಷಿಗಳಿಗೆ ಲಕ್ಷ್ಮಿಯನ್ನ ಮಗಳನ್ನಾಗಿ ಪಡಿಬೇಕು, ಹಾಗೆ ವಿಷ್ಣುವನ್ನ ಅಳಿಯನಾಗಿ ಪಡಿಬೇಕು ಅನ್ನೋದೊಂದು ಆಸೆ ಇರತ್ತೆ, ಮಹದಾಸೆ ಇರತ್ತೆ. ಹಾಗಾಗಿ ಅವರು ತುಂಬಾ ವರ್ಷಗಳ ಕಾಲ ತಪಸ್ಸನ್ನು ಕೂಡ ಮಾಡ್ತಾರೆ. ಮಾರ್ಕಂಡೇಯ ಮಹರ್ಷಿಗಳ ಕಠಿಣ ತಪಸ್ಸಿನ ಫಲವಾಗಿ ಲಕ್ಷ್ಮಿ ತುಳಸಿ ಗಿಡದ ಕೆಳಗೆ ಶಿಶುವಾಗಿ ಕಾಣಿಸ್ಕೊಳ್ತಾಳೆ. ಮಾರ್ಕಂಡೇಯ ಮಹರ್ಷಿಗಳು ಆ ಲಕ್ಷ್ಮಿ ಅಂತ ಅದನ್ನ ಗುರುತಿಸಿ ಆ ಮಗುವನ್ನ ಅದನ್ನ ಬೆಳೆಸ್ತಾರೆ. ಆ ಮಗು ಬೆಳೆದು ದೊಡ್ಡವಳಾಗ್ತಾಳೆ. ಆಗ ವಿಷ್ಣು ಏನ್ ಮಾಡ್ತಾರೆ, ಮುದುಕನ ಕಾಣಿಸ್ಕೊಳ್ತಾರೆ. ಹೋಗಿ ಮಾರ್ಕಂಡೇಯ ಮಹರ್ಷಿಗಳ ಹತ್ರ ಮದುವೆ ಪ್ರಸ್ತಾವನೆಯನ್ನ ಮಾಡ್ತಾರೆ. ಮಾರ್ಕಂಡೇಯ ಮಹರ್ಷಿಗಳು ಉತ್ತರಿಸ್ತಾರೆ, ನೋಡಪ್ಪ, ನೀನು ತುಂಬಿದ ಮಾಗಿದ ವಯಸ್ಸಾದ ಮುದುಕ, ನೀನು ನನ್ನ ಮಗಳಿನ ತುಂಬಾ ಚಿಕ್ಕವಳು, ಅವಳಿಗೆ ಅಡುಗೆನಲ್ಲಿ ಎಷ್ಟು ಉಪ್ಪು ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲ, ಅವಳಿನ್ನ ತುಂಬಾ ಚಿಕ್ಕವಳು ಅಂತ ಹೇಳಿದಾಗ ಆ ಮುದುಕ ಹೇಳ್ತಾನೆ, ನಿಮ್ಮ ಮಗಳು ಉಪ್ಪಿಲ್ದೇ ಇರೋ ಅಡುಗೆ ಮಾಡಿದ್ರು ಚಿಂತೆ ಇಲ್ಲ, ನಾನು ಅದನ್ನ ಬಹಳ ಇಷ್ಟದಿಂದ ಬಹಳ ಪ್ರೀತಿಯಿಂದ ಊಟ ಮಾಡ್ತೀನಿ ಅಂತ ಹೇಳಿದಾಗ ಮಹರ್ಷಿಗಳು ವಿಷ್ಣುವಿನ ಸಹಾಯವನ್ನ ಕೋರಿ ಪೂಜೆಯನ್ನ ಮಾಡ್ತಾರೆ. ಆಗ ವಿಷ್ಣು ನಿಜ ರೂಪವನ್ನ ತೋರಿಸ್ತಾರೆ. ನಿಜ ರೂಪವನ್ನ ತೋರಿಸಿದ ಬಳಿಕ ಸ್ವಾಮಿ ಹೇಳ್ತಾರೆ, ನನ್ನ ಪೂಜೆಗೆ ಅಂದ್ರೆ ನೈವೇದ್ಯಕ್ಕೆ ಉಪ್ಪಿಲ್ಲದ ಆಹಾರವನ್ನೇ ನೈವೇದ್ಯವಾಗಿ ಕೊಡಿ ಅಂತ ಹೇಳಿ. ಸೊ ಹಾಗಾಗಿ ಅದಕ್ಕೆ ಉಪ್ಪಿಲಿಯಪ್ಪನ್ ಅಂತ ಹೇಳಿ ಆ ಹೆಸರು ಬಂತು. ಇವತ್ತಿಗೂ ಕೂಡ ಅಲ್ಲಿ ನೈವೇದ್ಯಕ್ಕೆ ಇಡುವಂತ ಪ್ರಸಾದದಲ್ಲಿ ಉಪ್ಪನ್ನು ಹಾಕದೆ ಪ್ರಸಾದವನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟು ಭಕ್ತರಿಗೂ ಸಹ ಉಪ್ಪಿಲ್ಲದ ಪ್ರಸಾದವನ್ನ ಹಂಚ್ತಾರೆ ಅಂತ ಹೇಳಲಾಗತ್ತೆ. ಸ್ನೇಹಿತರೆ, ನೀವು ಸ್ವಾಮಿನ ಹತ್ರದಿಂದ ನಿಂತ್ಕೊಂಡು ನೋಡ್ಬೋದು. ಬಹಳ ಅದು ನೋಡ್ತಾ ಇದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಾಗ ಆಗತ್ತೆ. ಹಾಗೆ ಅಲ್ಲೊಂದು ಆನೆ ಕೂಡ ಇದೆ, ಬಹಳ ಸೊಗಸಾಗಿದೆ ಆನೆ. ನೀವು ಅದ್ರ ಬಳಿ ಸ್ವಲ್ಪ ಸಮಯವನ್ನ ಸಹ ಕಳಿಬೋದು. ಹಾಗೆ ಈ ದೇವಾಲಯವನ್ನ ಯಾವಾಗ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಅಫಿಷಿಯಲ್ ಆಗಿ ಯಾವುದೇ ಥರ ದಾಖಲೆಗಳಿಲ್ಲ. 6 ರಿಂದ 9ನೇ ಶತಮಾನದಲ್ಲಿ ಈ ದೇವಾಲಯ ಕನ್ಸ್ಟ್ರಕ್ಟ್ ಆಗಿರ್ಬೋದು ದ್ರಾವಿಡ ಶೈಲಿಯಲ್ಲಿ ಅಂತ ಹೇಳ್ತಾರೆ. ಹಾಗೆ ಅಫಿಷಿಯಲ್ ಆಗಿ ನಮಗೆ ಸಿಕ್ಕುವಂಥದ್ದು ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ಶಾಸನಗಳು ಸಿಗತ್ತೆ. ಈ ಶಾಸನಗಳು ಹೇಳೋ ಪ್ರಕಾರ 10 ರಿಂದ 11ನೇ ಶತಮಾನದಲ್ಲಿ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಈ ಚೋಳರು ಮತ್ತಷ್ಟು ರಾಜರು ಇದಕ್ಕೆ ಬೇರೆ ಬೇರೆ ಥರ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಕೊಟ್ಟರು ಅಂತ ಹೇಳಿ ಒಂದಷ್ಟು ಶಾಸನಗಳು ಕೂಡ ಸಿಗತ್ತೆ ನಮಗೆ. ಈ ಮುಂದೆ ಇರ್ತಕ್ಕಂಥ ಗೋಪುರ ಸುಮಾರು 5 ಅಂತಸ್ತಿನ ಗೋಪುರ. ಹಾಗೆ ಈ ದೇವಸ್ಥಾನದ ಆವರಣದಲ್ಲಿ ಒಂದು ಪುಷ್ಕರಣಿ ಇದೆ. ಅದಕ್ಕೆ ಅಹೋರಾತ್ರ ಪುಷ್ಕರಣಿ ಅಂತ ಹೇಳ್ತಾರೆ. ಅದಕ್ಕೂ ಒಂದು ಸಣ್ಣದ ಅಂತ ಒಂದು ಕತೆ ಇದೆ. ಏನು ಅಂತ ಹೇಳಿದ್ರೆ, ಒಬ್ಬ ರಾಜ ಏನ್ ಮಾಡ್ತಾನೆ, ಹಿಂದೆ
ಒಬ್ಬ ಸಂತ ಅಂದರೆ ಮಹರ್ಷಿಯ ಮಗಳನ್ನು ಮದುವೆ ಆಗ್ಬಿಡ್ತಾನೆ. ಮಹರ್ಷಿಯ ಮಗಳನ್ನು ಮದುವೆ ಆದ ನಂತರ ಕೋಪಗೊಂಡ ಆ ಮಹರ್ಷಿ ಆ ರಾಜನಿಗೆ ಒಂದು ಶಾಪವನ್ನು ಕೊಡ್ತಾರೆ, ನೀನು ಪಕ್ಷಿಯಾಗಿ ಜೀವನ ಮಾಡು ಇನ್ಮೇಲೆ ಅಂತ ಹೇಳಿ. ರಾಜ ಪಕ್ಷಿಯಾಗಿ ಕಾಡಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಒಂದು ದಿನ ಮರದ ಕೊಂಬೆ ಮೇಲೆ ಕೂತಿರ್ತಾನೆ, ಮಳೆಗಾಲ ಅದು. ಆ ಮಳೆ ಟೈಮಲ್ಲಿ ಸಿಡ್ಲು ಜೋರಾಗಿ ಬಡದಂಥ ಸಮಯದಲ್ಲಿ ಆ ರಂಬೆ ಕಳಚ್ಕೊಂಡು ಆ ನೀರೊಳಗೆ ಬೀಳತ್ತೆ, ಆ ಕಲ್ಯಾಣಿ ಒಳಗೆ ಬೀಳತ್ತೆ. ಆಗ ರಾಜ ತನ್ನ ನಿಜ ರೂಪಕ್ಕೆ ಬರ್ತಾನೆ, ಅಂದರೆ ಶಾಪದಿಂದ ವಿಮೋಚನೆ ಆಗ್ತಾನೆ ಅಂತ ಹೇಳಲಾಗತ್ತೆ. ಅದಕ್ಕೆ ಅಹೋರಾತ್ರ ಪುಷ್ಕರಣಿ ಅಂತ ಒಂದು ಹೆಸರು ಕೂಡ ಬಂತು ಅಂತ ಹೇಳಲಾಗತ್ತೆ. ಸ್ನೇಹಿತರೆ, ತಮಿಳುನಾಡಿನ ಕುಂಭಕೋಣಂನಲ್ಲಿರ್ತಕ್ಕಂಥ ಉಪ್ಪಿಲಿಯಪ್ಪನ್ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳುವಂಥ ಸಮಯ. ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ.